ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ತುತ್ತಿಗೆ ಗತಿ ಇಲ್ಲದವನೊಬ್ಬ ಈಗ 138 ಕಾರ್ಗಳ ಒಡೆಯ. ಶಾಲೆಗೆ ಹೋಗದ ಅನಕ್ಷರಸ್ಥ ಇಂಗ್ಲೆಂಡೇ ಬೆರಗಾಗುವಂತೆ ಇಂಗ್ಲಿಷ್ ಮಾತನಾಡಬಲ್ಲ. ಹೀಗೆ ಝೀರೋಯಿಂದ ಹೀರೋ ಆದ 16 ಯಶೋಗಾಥೆಗಳನ್ನ ಹೊತ್ತ AR ಮಣಿಕಾಂತ್ ಅವರ ಪುಸ್ತಕ ಅಪ್ಪ ಅಂದ್ರೆ ಆಕಾಶ ಇವತ್ತು ಲೋಕಾರ್ಪಣೆಯಾಗಿದೆ. ಅಲ್ಲಿ ಮಾತಿತ್ತು, ಸಂಭ್ರಮವಿತ್ತು, ಹಾಡಿತ್ತು, ಹೊಟ್ಟೆ ಹುಣ್ಣಾಗುವಷ್ಟು ಹಾಸ್ಯವಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನಕ್ಕೆ ಸ್ಫೂರ್ತಿ ನೀಡುವಂತಹ ಪುಸ್ತಕವಿತ್ತು. ಹೌದು, ಇದು ಕನ್ನಡಪ್ರಭದ ಖ್ಯಾತ ಅಂಕಣಕಾರ AR ಮಣಿಕಾಂತ್ ಅವರ ಹೊಸ ಪುಸ್ತಕ ಅಪ್ಪ ಅಂದ್ರೆ ಆಕಾಶದ ಬಿಡುಗಡೆಯ ಕಾರ್ಯಕ್ರಮ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ನಡೆಯಿತು. ಹಿರಿಯ ಕವಿ HS ವೆಂಕಟೇಶ್ ಮೂರ್ತಿ, ನಟಿ ಭಾವನಾ, ನಿರ್ದೇಶಕ ಗುರುಪ್ರಸಾದ್, ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಹಾಜರಿದ್ದರು. ನನ್ನ ಕಾಲಮನ್ನು ಬರೆದು ಯಾವ ಹೆಡ್ಲೈನ್ ಅನ್ನು ಕೊಡಬೇಕು ಅಂತೇಳಿ ತಿಣಕಾಡಿ ಮಣಿಕಾಂತ್ ಹತ್ರ ತೊಗೊಂಡು ಕೊಡ್ತಾ ಇದ್ದೇನೆ. ಮಣಿಕಾಂತ್ ದಯವಿಟ್ಟು ನನ್ನ ಹೆಡ್ಲೈನ್ ಹಾಕ್ಕೊಡಿ ಅಂತ. ಪ್ರಾಯಶಃ ಯಾವುದೇ ಒಂದು ಸುದ್ದಿ ಮನೆಯಲ್ಲಿ, ಯಾವುದೇ ಒಂದು ಪತ್ರಿಕೆಗೆ ಶೋಭೆ ತರುವಂತಹ, ಒಂದು ಮೌಲ್ಯವನ್ನು ತರುವಂತಹ ಒಂದು ಅದ್ಭುತವಾದಂಥ ಒಂದು ಕರ್ಮಯೋಗಿ. ಪುಸ್ತಕ ಬಿಡುಗಡೆಗೂ ಮುನ್ನ ಯಶವಂತ್ ಹಳಿಬಂಡಿ, ನಾಗಚಂದ್ರಿಕಾ ಭಟ್, ಮೋಹನ್ ಸೇರಿದಂತೆ ಉಪಾಸನಾ ತಂಡದವರ ಗಾನ ಸುಧೆ ಎಲ್ಲರ ಮನ ಗೆದ್ದಿತು. ಅಲ್ಲದೆ ಸುನಾಮಿಯಲ್ಲಿ 3 ಮಕ್ಕಳನ್ನ ಕಳೆದುಕೊಂಡು ಈಗ 30 ಮಕ್ಕಳನ್ನ ಸಾಕುತ್ತಿರುವ ನಾಗಪಟ್ಟಣದ ದಂಪತಿ ಮತ್ತು ಸಮಾಜಕ್ಕಾಗಿ ದುಡಿಯುತ್ತಿರುವ ರಿಯಲ್ ಹೀರೋಗಳನ್ನ ಗೌರವಿಸಲಾಯಿತು. ಅಪ್ಪನಿಗೆ ಕಷ್ಟ ಆಯಿತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಅಥವಾ ಅಪ್ಪನ ಕಷ್ಟ ಆಯಿತು ಅಂತಂದರೆ ನಮ್ಮಪ್ಪ ಸರಿಯಾಗಿ ಹೇಗೆ ಬದುಕಬೇಕು ಅಂತ ಅವ್ನು ಪ್ಲಾನ್ ಮಾಡ್ಕೊಂಡಿಲ್ಲ. ಹಾಗಾಗಿ ಅಪ್ಪ ಆನೆ ಕಷ್ಟ ಅನುಭವಿಸ್ತಿದ್ದೆ ನನ್ನ ಮಾತು ಮಕ್ಕಳಿಂದನೇ ಬರ್ತಾಯಿದೆ. ಹಾಗಾಗಿ ಅಪ್ಪನ ಮಹತ್ವನ ಎಲ್ಲರೂ ಅರ್ಥಕೊಳ್ಳಿ ಅನ್ನೋ ಉದ್ದೇಶ ಈ ಅಪ್ಪ ಅಂದರೆ ಆಕಾಶ ಅನ್ನೋ ಪುಸ್ತಕದ ಹಿಂದೆ ಇದೆ. ಸುಂದರ ಬದುಕಿಗೆ ಪ್ರೇರಣೆ ನೀಡುವಂತಹ ಇಂತಹ ಬರಹಗಳು ನಮ್ಮನ್ನ ಮನುಷ್ಯರನ್ನಾಗಿ ಮಾಡುತ್ತವೆ ಅಂದ್ರು ಖ್ಯಾತ ಕವಿ HS ವಿ. ಸಮಾಜದ ಹೀರೋ ಯಾರು ಅಂತ ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಕಲಾವಿದರು, ಲೇಖಕರು ಮಾಡ್ತಾರೆ. ಆ ಕೆಲಸವನ್ನು ಮಣಿಕಾಂತ್ ಮಾಡ್ತಿದ್ದಾರೆ. ಆ ಕೆಲಸವನ್ನು ಗುರುಪ್ರಸಾದ್ ಅಂತವ್ರು ಮಾಡಬೇಕು, ಭಾವನಾ ಅಂತವ್ರು ಮಾಡಬೇಕು, ನಿರ್ದೇಶಕರು ಮಾಡಬೇಕು. ಪುಸ್ತಕ ಓದುವವರು ಕಡಿಮೆ ಎನ್ನುವ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರ ತುಂಬುವಷ್ಟು ಪುಸ್ತಕ ಪ್ರೇಮಿಗಳು ಹಾಜರಿದ್ದದ್ದು ಸಂತಸ ಮೂಡಿಸಿತು. ಬೆಂಗಳೂರಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್. ಇವತ್ತು ಸಚಿನ್ರನ್ನ ಕೆಲವು ವಿಶೇಷ ವ್ಯಕ್ತಿಗಳು ಭೇಟಿಯಾದ್ರು. ಆ ವಿಶೇಷ ವ್ಯಕ್ತಿಗಳಿಗೆ ಧೋನಿ ಕೂಡ ವಿಶ್ ಮಾಡಿದ್ರು. ಅಷ್ಟಕ್ಕೂ ಅವ್ರು ಯಾರು, ಎಲ್ಲಿ ಭೇಟಿ ಮಾಡಿದ್ರು ನೋಡೋಣ ಬನ್ನಿ. ಚಿನ್ನಸ್ವಾಮಿ ಮೈದಾನದಲ್ಲಿ ಟೀಂ ಇಂಡಿಯಾ ಅಭ್ಯಾಸ ನಡೆಸುತ್ತಿದೆ. ಅಭ್ಯಾಸ ನಿರತರಲ್ಲಿ ಸವ್ಯಸಾಚಿ ಸಚಿನ್ ಕೂಡ ಇದ್ದಾರೆ. ಈ ವಿಷಯ ತಿಳಿದ ಐಡಿಯಲ್ ಬ್ಲೈಂಡ್ ಬ್ಯಾಂಡ್ ಹುಡುಗರು ಸಚಿನ್ರನ್ನ ಭೇಟಿಯಾಗಲು ಬಂದಿದ್ದರು. ಸಚಿನ್ ಮುಂದಿನ ಸರಣಿಗೆ ಶುಭ ಕೋರಿದ ಈ ಅಂಧ ಬಾಲಕರು ಸಚಿನ್ ಜೊತೆ ಕೆಲ ಸಮಯ ಕಳೆದರು. ಹತ್ತು ವರ್ಷದ ಹಿಂದೆ ಸಂಸ್ಥೆಯ ಸ್ಥಾಪನೆಗೆ ಬಂದಿದ್ದರಂತೆ. ಆಗ ಸಂಸ್ಥೆಯವರು ಮಾಸ್ಟರ್ಗೆ ಚಾರಿಟಿ ಪಂದ್ಯ ಆಡುವಂತೆ ಪ್ರಸ್ತಾಪಿಸಿದ್ದರಂತೆ. ಅದನ್ನು ಜ್ಞಾಪಿಸಿಕೊಂಡ ಸಚಿನ್ ಕೂಡಲೇ ಈ ಕುರಿತು ಯೋಚಿಸುವುದಾಗಿ ಭರವಸೆ ನೀಡಿದರು. ಸಚಿನ್ ತೆಂಡೂಲ್ಕರ್ ಒನ್ ಡೇ ರಿಟೈರ್ಡ್ ಕೊಟ್ಟು ನಮಗೆಲ್ಲ ಬಹಳ ಬೇಸರ ಆಗಿದೆ. ನಾವೇನೇನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಸಚಿನ್ ಮತ್ತೆ ಬಂದು ಒಂದು ಫೇರ್ವೆಲ್ ಪ್ರೋಗ್ರಾಮ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಒಂದು ಬೆನಿಫಿಟ್ ಮ್ಯಾಚ್ ಐಡಿಯಲ್ ಫೈಂಡರ್ಸ್ಗೋಸ್ಕರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಖಂಡಿತ ನಿಮ್ಮ ಬುಕ್ಲೆಟ್ ಎಲ್ಲ ಓದಿ ರಮೇಶ್ ಹತ್ರ ಇದ್ರು ಅವ್ರ ಜೊತೆ ಹೇಳಿ ಕಳಿಸ್ತೀವಿ, ಪ್ರಯತ್ನ ಪಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸಚಿನ್ ಸರ್ನ ಭೇಟಿ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಬರೀ ಕ್ರಿಕೆಟಲ್ಲಿ ಅಷ್ಟೇ ಕೇಳಿದೆ, ಇವತ್ತು ನಿಜವಾಗ್ಲೂ ಅವರನ್ನು ನೋಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇಷ್ಟೇ ಅಲ್ಲ, ಇದೇ ಹುಡುಗರು ನಾಯಕ ಮಹೇಂದ್ರ ಸಿಂಗ್ ಧೋನಿಗೆ ಹೂ ನೀಡಿ ಸರಣಿ ಗೆಲ್ಲುವಂತೆ ಶುಭ ಕೋರಿದರು. ಅಂಧರ ಹಾರಿಕೆಗೆ ಮೂಕ ವಿಸ್ಮಿತರಾದ ಮಹಿ ನಿಮಗೂ ಶುಭವಾಗಲಿ ಅಂತ ಭಾವುಕರಾದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಈಗ ಸಿಟಿ ರೌಂಡ್ಸ್. ಪದ್ಮನಾಭನಗರದ ಚಿಕ್ಕಲ್ಸಂದ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣ ಮಾಡಿದ DCM ಅಶೋಕ್. ಕಾರ್ಯಕ್ರಮದಲ್ಲಿ ಸಂಸದ ಅನಂತಕುಮಾರ್ ಭಾಗಿ. ಬಿಬಿಎಂಪಿ ಸಮಾಜ ಸೇವೆಯಲ್ಲಿ ತೊಡಗಿರೋರಿಗೆ ಕೆಂಪೇಗೌಡರ ನೆನಪಿನ ಕಾಣಿಕೆ.
ಬನಶಂಕರಿಯಲ್ಲಿರೋ ಬಿಎನ್ಎಂ ಕಾಲೇಜಿನಲ್ಲಿ ನಡೆದ ಸೃಷ್ಟಿ ಸಂಭ್ರಮ ಕಾರ್ಯಕ್ರಮದಲ್ಲಿ ವನ್ಯಜೀವಿಗಳ ಅದ್ಭುತ ಛಾಯಾಚಿತ್ರ ಪ್ರದರ್ಶನ. ಹೆರಿಟೇಜ್ ಸಂಸ್ಥೆ ಹಾಗೂ ಬಿಎನ್ಎಂ ಕಾಲೇಜು ಸಹಯೋಜಕತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ವನ್ಯಜೀವಿ ಛಾಯಾಗ್ರಾಹಕರಿಗೆ ಪ್ರಕೃತಿ ಮಿತ್ರ ಪ್ರಶಸ್ತಿ ಪ್ರದಾನ ಮಾಡಿದ ಜೀವಶಾಸ್ತ್ರಜ್ಞ ಕಮಲ್ ಬಾವಾ. ಇನ್ನು 5 ದಿನಗಳವರೆಗೆ ನಡೆಯುವ ಕಾರ್ಯಾಗಾರ. ಅರಮನೆ ಮೈದಾನದಲ್ಲಿ ಮುಸ್ಲಿಮರಿಗಾಗಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ. 10ನೇ ತರಗತಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಕೇಂದ್ರ ಸಚಿವ ರೆಹಮಾನ್ ಖಾನ್. ಆರ್ಬಿಎನ್ಎಂಎಸ್ ಕ್ರೀಡಾಂಗಣದಲ್ಲಿ ಮಂಗಳಮುಖಿಯರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆ. ಕ್ರಿಕೆಟ್, ಥ್ರೋಬಾಲ್, ಖೋಖೋ ಆಡಿ ಖುಷಿಪಟ್ಟ ಮಂಗಳಮುಖಿಯರು. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮಂಗಳಮುಖಿಯರು ಭಾಗಿ. ಇಂದಿರಾನಗರದಲ್ಲಿರೋ ರೀತಿ ಜುವೆಲ್ಲರ್ಸ್ನ 2ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಫ್ಯಾಷನ್ ಶೋ. ಮಿರಮಿರ ಮಿಂಚುವ ವಜ್ರ ಚಿನ್ನಾಭರಣ ತೊಟ್ಟು ಸೊಂಟ ಬಳುಕಿಸಿದ ಬೆಡಗಿಯರು. ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ ನಟಿ ನೀತು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನದ ರೇಟ್